Okay. In the last class, we had started with the go back N ARQ. That is one of the automatic repeat request protocol, which is called as go back N. Before this, we studied a protocol which is called as stop and wait. And because of some disadvantage in that particular protocol, one of them was delay. ಅಕಸ್ಮಾತ್ ಸೋರ್ಸ್ ಮತ್ತು ಡೆಸ್ಟಿನೇಷನ್ ಸಮೀಪ ಇತ್ತು ಅಂತಂದ್ರೆ ಕಮ್ಯುನಿಕೇಶನ್ ಟೈಮ್ ಅಷ್ಟು ವೇಸ್ಟ್ ಆಗ್ಲಿಕ್ಕತ್ತಿರಲಿಲ್ಲ. ಬಿಕಾಸ್ ಆಫ್ಟರ್ ಸೆಂಡಿಂಗ್ ಒಂದು ನೀವು ಫ್ರೇಮ್ ಅನ್ನ ಕಳಿಸಿದ ಮೇಲೆ ಅದರ ಅಕ್ನಾಲೇಜ್ಮೆಂಟ್ ಬರೋವರೆಗೂ ಕೂಡ ಸೆಂಡರ್ ಐಡಲ್ ಆಗಿರ್ತೀವಿ. Sender sends one frame and until its acknowledgement is received or there is the confirmation that whatever has been sent has been received correctly. ಒಂದು ಪ್ರೊಸೀಜರ್ ಒಂದು ಫ್ರೇಮ್ ಹೋಗಿ ಕರೆಕ್ಟ್ ಆಗಿ ಮುಟ್ಟಿ ಅಕ್ನಾಲೇಜ್ಮೆಂಟ್ ಬಂದು ಎಲ್ಲ ಕೆಲಸ ಆಗೋ ತನಕ ಸೆಂಡರ್ ಖಾಲಿ ಇರ್ತಿದ್ದ. ಒಂದೇ ಕಮ್ಯುನಿಕೇಶನ್ ಒಂದೇ ಲೈನ್ ಮೇಲೆ ಒಂದೇ ಫ್ರೇಮ್ ಹಾಕಿರೋದ್ರಿಂದ ಉಳಿದ ಟೈಮ್ದಾಗ ಈ ಕಮ್ಯುನಿಕೇಶನ್ ಚಾನಲ್ ವಿಚ್ ಇಸ್ ಕಾಲ್ಡ್ ಆಸ್ ಅ ಮೀಡಿಯಂ ಆಲ್ಸೋ would be idle. ಅದು ಕೂಡ ಏನಾಗ್ತಿತ್ತು, ಖಾಲಿ ಇರ್ತಿತ್ತು. ಅದರ ಸಲುವಾಗಿ ಬೆಟರ್ ಯುಟಿಲೈಸೇಷನ್ ಆಫ್ ದ ಕಮ್ಯುನಿಕೇಶನ್ ಚಾನಲ್ ಆಸ್ ವೆಲ್ ಆಸ್ ಮೇಕಿಂಗ್ ದ ಸೆಂಡರ್ ಟು ಬಿ ಆಕ್ಟಿವ್ ಆಲ್ ದ ಟೈಮ್. ಯಾವಾಗ್ಲೂ ಕೆಲಸ ಮಾಡ್ಕೊಂತಿರ್ಬೇಕು, ಖಾಲಿ ಕೂಡ್ಸು ಬೇಡ ಅಂತ ಹೇಳಿ ಏನ್ ಮಾಡಿದ್ರು, ಒಂದು ಹೊಸ ಪ್ರೋಟೋಕಾಲ್ ಅನ್ನ ಪ್ರಪೋಸ್ ಮಾಡಿದ್ರು. ಅಂಡ್ ದಟ್ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಇಸ್ ಕಾಲ್ಡ್ ಆಸ್ ಗೋ ಬ್ಯಾಕ್ ಎನ್. ಆ ಪ್ರೋಟೋಕಾಲ್ ಹೆಸರೇನು, ಗೋ ಬ್ಯಾಕ್ ಎನ್. So consider one system is acting as a sender and another system is acting as a receiver. In this particular scenario, where you are going to use go back N protocol or go back N ARQ, in that as you are having only a memory space of holding one frames in stop and wait ARQ, ಅದೇ ರೀತಿಯಾಗಿ ಗೋ ಬ್ಯಾಕ್ ಎನ್ ಒಳಗೂ ಏನ್ ಮಾಡ್ಯಾರ, ರಿಸೀವರ್ ಗೆ ಒಂದೇ ಫ್ರೇಮ್ ಅನ್ನ ಹೋಲ್ಡ್ ಮಾಡುವಷ್ಟು ಜಾಗ ಕೊಟ್ಟಾರೆ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ವಾಟ್ ಎವರ್ ಈಸ್ ಎಕ್ಸ್ಪೆಕ್ಟೆಡ್, ನನಗೆ ಏನ್ ಬೇಕಾಗೈತಿ ಅದು ಒಂದೇ ಫ್ರೇಮ್ ಅನ್ನ ಹೋಲ್ಡ್ ಮಾಡ್ಲಿಕ್ಕೆ ಮೆಮರಿ ಕೊಟ್ಟಾರೆ. whereas sender has been given with a large memory space which is called as window ಅಂತ ಕರೀತಾರೆ. ಸೆಂಡರ್ ಸೈಡ್ ಇಂದ ವಿಂಡೋಗ ಸೆಂಡರ್ ವಿಂಡೋ ಅಂತ ಕರೀತಾರೆ, ರಿಸೀವರ್ ಸೈಡ್ ವಿಂಡೋಗ ರಿಸೀವರ್ ವಿಂಡೋ ಅಂತ ಕರೀತಾರೆ. In stop and wait, both sender as well as receiver's window size will equal to 1. ಎರಡು ಕಡೆ ಸೇಮ್ ಕೊಟ್ಟಿದ್ರು, ಅದು ಎಷ್ಟಿತ್ತು, ಒಂದು ಫ್ರೇಮ್ ಅನ್ನ ಹೋಲ್ಡ್ ಮಾಡುವಷ್ಟಿತ್ತು. ಬಟ್ ನಾವು they have modified some things. ಕೆಲವೊಂದಿಷ್ಟನ್ನ ಏನ್ ಮಾಡ್ಯಾರ, ಈ ಪ್ರೋಟೋಕಾಲ್ ಒಳಗೆ ಚೇಂಜಸ್ ಮಾಡ್ಯಾರ. And one of them is sender's window size has been increased. Sender the window size ಅನ್ನ ಏನ್ ಮಾಡ್ಯಾರ, ದೊಡ್ಡದು ಮಾಡ್ಯಾರ. ಒಂದು ಫ್ರೇಮ್ ಅಲ್ಲ, ಒಂದಕ್ಕಿಂತ ಜಾಸ್ತಿ ಫ್ರೇಮ್ಸ್ ಅನ್ನ ಏನ್ ಮಾಡಬಹುದು, ಅಲ್ಲಿ ಅಕ್ಯುಮುಲೇಟ್ ಮಾಡ್ಕೊಂಡು ಇಟ್ಕೋಬಹುದು. And it is indicated as WS, window of sender. WS means the window at the sender side where more than one frame can be held. ಅಲ್ಲಿ ಒಂದಕ್ಕಿಂತ ಜಾಸ್ತಿ ಫ್ರೇಮ್ಸ್ ಅನ್ನ ಇಟ್ಕೋಬಹುದು. ಈ ಎಂತ ಫ್ರೇಮ್ಸ್ ಇರ್ತಾವು ಅಂತಂದ್ರೆ, ಒಂದು the frames that have been already transmitted but not acknowledged yet. ಫ್ರೇಮ್ಸ್ ಅನ್ನ ಕಳಿಸೇವಿ ಬಟ್ ಅದರ ಅಕ್ನಾಲೇಜ್ಮೆಂಟ್ ಬಂದಿಲ್ಲ, ಆ ರೀತಿಯಾದಂತ ಫ್ರೇಮ್ಸ್ ಇರ್ತಾವು. ಅದರ ಜೊತೆಗೆ ಇನ್ನಂತಂದ್ರೆ ಫ್ರೇಮ್ಸ್ that are ready for transmission. The frames that are ready for transmission. ಯಾಕಂದ್ರೆ ಇದು ಖಾಲಿ ಕೂಡಬಾರ್ದು ಅಂತ ಹೇಳಿ ನಾವೇನ್ ಮಾಡಿಟ್ಟಿದ್ದೇವೆ, ದೊಡ್ಡ ವಿಂಡೋನ ಸೈಜ್ ಅನ್ನ ಕೊಟ್ಟೇವೆ. ಮ್ಯಾಲಿನ ಲೇಯರ್ ಇಂದ ತಗೊಂತೈತಿ, ಫ್ರೇಮ್ ಕನ್ಸ್ಟ್ರಕ್ಟ್ ಮಾಡ್ತೈತಿ, ಟ್ರಾನ್ಸ್ಫರ್ ಮಾಡ್ತೈತಿ. ಒಂದು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಇದು ಖಾಲಿ ಕೂಡಂಗಿಲ್ಲ. ವಾಟ್ ಇಟ್ ಡಸ್ ಇಸ್ accept the next packet, construct the frame and then transfer it. ಫಸ್ಟ್ 0 ಫ್ರೇಮ್ ಕಳಿಸಿದ್ರಿ, ಅದನ್ನು ಮೆಮರಿ ಒಳಗೆ ಹೋಲ್ಡ್ ಮಾಡಿದ್ರಿ ಅಥವಾ ವಿಂಡೋ ಒಳಗೆ. ನೆಕ್ಸ್ಟ್ 1 ಅನ್ನ ಕಳಿಸ್ತೀವಿ, we are going to hold that also in the memory. ಅದೇ ರೀತಿಯಾಗಿ ಸೆಕೆಂಡ್ ಫ್ರೇಮ್, ಥರ್ಡ್ ಫ್ರೇಮ್, ಈ ರೀತಿಯಾಗಿ ಫ್ರೇಮ್ ಫುಲ್ ಆಗೋ ತನಕ ಕಳಿಸ್ತೀವಿ. ಇಲ್ಲ ಅಂತಂದ್ರೆ ಒಂದು ಟೈಮರ್ ಎಕ್ಸ್ಪೈರ್ ಆಗೋ ತನಕ ನಾವು ಕಳಿಸ್ತೀವಿ. ದಟ್ ಮೀನ್ಸ್
window size has been increased so that sender does not sit idle. He is going to assume that ನಾ ಏನ್ 0th ಫ್ರೇಮ್ ಕಳಿಸ್ತೀನಲ್ಲ ಆ ಫ್ರೇಮಿಗೆ ಕರೆಕ್ಟ್ ಅಕ್ನಾಲೇಜ್ಮೆಂಟ್ ಬರ್ತೈತಿ ಅನ್ನೋ ಅಸಂಪ್ಷನ್ ದಿಂದ ನಾವೇನ್ ಮಾಡ್ತಾನ ನೆಕ್ಸ್ಟ್ ಫಸ್ಟ್ ಫ್ರೇಮ್ ಅನ್ನು ಕಳಿಸ್ತಾನೆ, ಆಮೇಲೆ ಸೆಕೆಂಡ್ ಫ್ರೇಮ್ ಅನ್ನು ಕಳಿಸ್ತಾನೆ. Okay, with an assumption that 0th frame will go and reach, and so I'll send the first frame. ಆಮೇಲೆ ಸೆಕೆಂಡ್ ಫ್ರೇಮ್ ಅನ್ನು ಕಳಿಸ್ತಾನೆ. ಎಲ್ಲಿ ತನಕ ಕಳಿಸ್ತಾನ? ಅವನು ವಿಂಡೋ ಫುಲ್ ಆಗೋ ತನಕನೂ ಕಳಿಸ್ತಾನೆ. ಬಿಕಾಸ್ ವಿಂಡೋ ವಿಲ್ ಬಿ ಹೋಲ್ಡಿಂಗ್ ದ ಫ್ರೇಮ್ಸ್ ದಟ್ ಹ್ಯಾವ್ ಬೀನ್ ಸೆಂಟ್ ಬಟ್ ನಾಟ್ ಅಕ್ನಾಲೇಜ್. ಇನ್ನು ಅಕ್ನಾಲೇಜ್ಮೆಂಟ್ ಬಂದಿಲ್ಲ. ಈಗ 1 2 ಕಳಿಸಿದ್ವಿ. ಬೈ ದ ಟೈಮ್ ಥರ್ಡ್ ಫ್ರೇಮ್ ಇಸ್ ಟ್ರಾನ್ಸ್ಮಿಟೆಡ್, 0th ಫ್ರೇಮಿಗೆ ಅಕ್ನಾಲೇಜ್ಮೆಂಟ್ ಬಂತು. You received an acknowledgement with number 1. What does it indicate? 0th frame has been received correctly, so I am expecting the first frame. ಅವಾಗ ಅವ ಏನು ಮಾಡ್ತಾನೆ? ಇದನ್ನ ಡಿಸ್ಕಾರ್ಡ್ ಮಾಡ್ತಾನೆ. ವಿಂಡೋ ವಿಲ್ ಬಿ ಸ್ಲೈಡೆಡ್ ಫಾರ್ವರ್ಡ್. ವಿಂಡೋನ ಮುಂದೆ ಸ್ಲೈಡ್ ಮಾಡ್ತೀವಿ. ಅದಕ್ಕೆ ಇದನ್ನ ಏನಂತ ಕರೀತಾರೆ? ಸ್ಲೈಡಿಂಗ್ ವಿಂಡೋ ಅಂತ ಕರೀತಾರೆ. It has the capacity of moving forward. ಈಗ ಏನಾಯ್ತು? ಅಗೇನ್ ಒಂದು ಹೊಸ ಸ್ಪೇಸ್ ಎಂಪ್ಟಿ ಆಯ್ತು. ಅಂದ್ರೆ ಮತ್ತೊಂದು ಫ್ರೇಮ್ ಅನ್ನು ತಗೊಂಡು ಕನ್ಸ್ಟ್ರಕ್ಟ್ ಮಾಡ್ಕೋಬಹುದು. And by the time next frame is sent, acknowledgement to 2 bantu andra first frame correct agi bandeki, delete it, one more space has become vacant, so you can construct 6th frame. So ee ರೀತಿಯಾಗಿ consecutive frames ಅನ್ನು ಕಳಿಸ್ತಾ ಇರ್ತೀವಿ. ಎಲ್ಲಿವರೆಗೂ ನಿಮ್ಮದು ವಿಂಡೋ ಫುಲ್ ಆಗಂಗಿಲ್ಲ. ಒಂದ್ಸರಿ ವಿಂಡೋ ಫುಲ್ ಆಯ್ತು ಅಂತಂದ್ರೆ ಸ್ಟಾಪ್ ಮಾಡ್ತೈತಿ. ಅವಾಗ ಚೆಕ್ ಮಾಡ್ತೈತಿ, ಓಕೆ ಯಾವ್ಯಾವ ಅಕ್ನಾಲೇಜ್ಮೆಂಟ್ ಬಂದೈತಿ, ಯಾವ ಅಕ್ನಾಲೇಜ್ಮೆಂಟ್ ಬಂದಿಲ್ಲ. ಅಕ್ನಾಲೇಜ್ಮೆಂಟ್ ಬರ್ದೇ ಇರೋ ಫ್ರೇಮ್ ಹಿಡ್ಕೊಂಡು ಎಲ್ಲಾ ಫ್ರೇಮ್ಸ್ ಅನ್ನು ರೀಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲಿ ಒಂದೊಂದನ್ನ ರೀಟ್ರಾನ್ಸ್ಫರ್ ಮಾಡಂಗಿಲ್ಲ, ಮಲ್ಟಿಪಲ್ ಫ್ರೇಮ್ಸ್ ವಿಲ್ ಬಿ ರೀಟ್ರಾನ್ಸ್ಫರ್ಡ್ ಆಸ್ ದ ನೇಮ್ ಇಂಡಿಕೇಟ್ಸ್. ಗೋ ಬ್ಯಾಕ್ n, that means n indicates how many frames needs to be retransmitted. Go back n ಒಳಗೆ n ಏನ್ ಇಂಡಿಕೇಟ್ ಮಾಡ್ತೈತಿ ಅಂತಂದ್ರೆ ಎಷ್ಟು ಫ್ರೇಮ್ಸ್ ಅನ್ನ ನಾವು ರೀಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಹೇಳ್ತೈತಿ. ರೈಟ್, I'll show you how exactly this is going to work. Is it visible? If yes, please raise your hands. Is it visible? Okay, see here. This is one of the scenario which is going to show you the working of go back n protocol. Go back n protocol ಯಾವ ರೀತಿ ವರ್ಕ್ ಆಗ್ತೈತಿ ಅನ್ನೋದನ್ನ ಹೇಳ್ತೈತಿ. See here, A is a sender and B is receiver. A sender, B ಏನದಲ್ಲ receiver. And here your window size is, ಇಲ್ಲಿ ನಿಮ್ಮ window size ಎಷ್ಟದ? 4 ಅದ. Window size is 4. That means you can store a maximum of 4 frames at the sending window. Sender side of the window ಒಳಗ ನೀವು at any moment of time ಏನ್ ಮಾಡ್ಬೋದು? 4 frames ಅನ್ನು ಸ್ಟೋರ್ ಮಾಡ್ಬೋದು. ಆ 4 ಫ್ರೇಮ್ ಒಳಗ ಎಂತ ಫ್ರೇಮ್ಸ್ ಇರ್ತಾವು? Either the frames that have been sent and not acknowledged, or the frames which are waiting for their turn to go. Transmission ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತಿದ್ದ ಫ್ರೇಮ್ಸ್ ಇರ್ತಾವು. ಒಂದು ಇಲ್ಲ ಅಂತಂದ್ರೆ ಆಲ್ರೆಡಿ ಟ್ರಾನ್ಸ್ಮಿಷನ್ ಆಗೈತಿ ಬಟ್ ಅವ್ರ ಅಕ್ನಾಲೇಜ್ಮೆಂಟ್ ಬಂದಿಲ್ಲ. ಒನ್ಸ್ ದ ಅಕ್ನಾಲೇಜ್ಮೆಂಟ್ ಈಸ್ ರಿಸೀವ್ಡ್, that particular frame will be discarded from the window to make place for the new one. ಒಂದ್ಸರಿ ಅಕ್ನಾಲೇಜ್ಮೆಂಟ್ ಬಂತು ಅಂತಂದ್ರೆ ಅದನ್ನ ನಾವೇನ್ ಮಾಡ್ತೀವಿ? ವಿಂಡೋ ಒಳಗಿಂದ ತೆಗೆದು ಹೊರಗೆ ಹಾಕ್ತೀವಿ. ಯಾಕಂದ್ರೆ ಅದು ಹೋಗಿ ಮುಟ್ಟೈತಿ, ಅದ್ರ ಕೆಲಸ ಮುಗೀತು. ಸೊ ಆ ಕೆಲಸನ ಆ
ಪ್ಲೇಸ್ ಅನ್ನ ಇನ್ನೊಬ್ಬರಿಗೆ ಬಿಟ್ಕೊಡ್ತೀವಿ. ವಿಂಡೋ ವಿಲ್ ಬಿ ಮೂವ್ ಫಾರ್ವರ್ಡ್ ಸೊ ದಟ್ ಒನ್ ವೆಕೆಂಟ್ ಪ್ಲೇಸ್ ಈಸ್ ಕ್ರಿಯೇಟೆಡ್, ಒಂದು ಖಾಲಿ ಎಂಟಿ ಸ್ಪೇಸ್ ಕ್ರಿಯೇಟ್ ಆಗಲಿ ಅಂತ ಹೇಳಿ ಯಾವ್ದ್ರದ್ದು ಅಕ್ನಾಲೇಜ್ಮೆಂಟ್ ಬಂದಿರ್ತೈತಲ್ಲ ಆ ಫ್ರೇಮ್ ಅನ್ನ ತೆಗೆದ ವಿಂಡೋದಿಂದ ಹೊರಗೆ ಹಾಕ್ತಾರೆ. ಓಕೆ, ಸಿ ಹಿಯರ್ ಫಸ್ಟ್ 0th ಫ್ರೇಮ್ ಈಸ್ ಸೆಂಟ್. ಮೊದಲಿಗೆ ಏನಾಗ್ತೈತಿ 0th ಫ್ರೇಮ್ ಕಳಿಸ್ತೈತಿ, ಆಮೇಲೆ ಫಸ್ಟ್ ಫ್ರೇಮ್ ಅನ್ನ ಟ್ರಾನ್ಸ್ಫರ್ ಮಾಡ್ತೈತಿ, and then second frame is transmitted, and then third frame is transmitted. ಈ ರೀತಿಯಾಗಿ ಏನಾಗ್ಲಿಕ್ಕತ್ತಾವ ಫ್ರೇಮ್ಸ್ ಟ್ರಾನ್ಸ್ಮಿಟ್ ಆಗ್ಲಿಕ್ಕತ್ತಾವ. ಇಲ್ಲಿ ನೋಡ್ರಿ ನಾನು ಹೇಳಿದ್ದೆ ವಿಂಡೋ ಸೈಜ್ ಇಸ್ 4, ದಟ್ ಮೀನ್ಸ್ 0 ಒಂದಾಯ್ತು, 1 2 ಫ್ರೇಮ್ಸ್ ಅದು 2 3 ಫ್ರೇಮ್ಸ್ ಅದು 3 4th frame. That means before transmitting the next frame we should get the acknowledgement, otherwise you need to go for the retransmission. ಆದ್ರೆ ಇಲ್ಲಿ ಸಿಚುವೇಶನ್ ನೋಡ್ರಿ, 0th ಫ್ರೇಮ್ ಕಳಿಸಿರಿ, ಫಸ್ಟ್ ಫ್ರೇಮ್ ಅನ್ನ ಕಳಿಸಿರಿ, ಸೆಕೆಂಡ್ ಕಳಿಸಿರಿ, ಥರ್ಡ್ ಅನ್ನ ಕಳಿಸಿರಿ. ಬೈ ದ ಟೈಮ್ ಬಿಫೋರ್ ಯು ಸ್ಟಾರ್ಟ್ ಟ್ರಾನ್ಸ್ಮಿಷನ್ ಆಫ್ ಫೋರ್ತ್ ಫ್ರೇಮ್ ಅಂತ ಟ್ರಾನ್ಸ್ಮಿಷನ್ ಗಿಂತ ಮುಂಚೆ ಅಕ್ನಾಲೇಜ್ಮೆಂಟ್ ಬಂದೈತಿ ನೋಡ್ರಿ. ಏನಿದೆ ACK1, what does it indicates? It indicates the next frame expected. Which is the next frame expected? 1, that you have already sent 1, right? So ಅದಕ್ಕೆ ಇದು ಏನ್ ಮಾಡ್ತೈತಿ, 4th ಫ್ರೇಮ್ ಅನ್ನ ಕಳಿಸ್ತೈತಿ. ಇವಾಗ ಅಕ್ನಾಲೇಜ್ಮೆಂಟ್ ಫಾರ್ 1 ಬಂತು ಅಂತಂದ್ರೆ ಅದರ ಅರ್ಥ ಏನು, 0 ಕರೆಕ್ಟ್ ಆಗಿ ಹೋಗಿ ಮುಟ್ಟೈತಿ ಅಂತ. ಸೊ ಸೆಂಡರ್ ಏನ್ ಮಾಡ್ತಾನೆ, 0th ಫ್ರೇಮ್ ಅನ್ನ ತೆಗೆದು ಹೊರಗೆ ಹಾಕ್ತಾನೆ. 0th ಫ್ರೇಮ್ ತೆಗೆದು ಹೊರಗೆ ಹಾಕಿದ್ಮೇಲೆ ಎಷ್ಟು ಉಳಿದು, 1 2 3 ಮೂರೇ ಆಗಿದ್ವು, ಇನ್ನೊಂದು ಪ್ಲೇಸ್ ಖಾಲಿ ಉಳಿತು. So 4th frame is taken and it is transmitted. And by the time 4th frame is transmitted, before transmitting the 5th frame, you got acknowledgement for first frame also. ACK2 ಅಂತ ಹೇಳಿ ಬಂದೈತಿ. ACK2 ಅಂತ ಬಂದೈತಿ ಅಂದ್ರೆ ಅದರ ಅರ್ಥ ಏನು, ಫಸ್ಟ್ ಫ್ರೇಮ್ ಕರೆಕ್ಟ್ ಆಗಿ ಬಂದು ರೀಚ್ ಆಗೈತಿ. ಫಸ್ಟ್ ಫ್ರೇಮ್ ಕರೆಕ್ಟ್ ಆಗಿ ಬಂದು ರೀಚ್ ಆಗೈತಿ ಅಂದ್ರೆ ಫಸ್ಟ್ ಫ್ರೇಮ್ ಅನ್ನು ತೆಗೆದು ಹಾಕಿದ್ವಿ. Now your window contains frame number 2, 3, 4 and 5. Then what you did, you transmitted the 5th frame. ಯಾಕಂದ್ರೆ 0 ಹೋಗೈತಿ, 1 ಹೋಗೈತಿ, 0 ನ ಡಿಲೀಟ್ ಮಾಡಿರಿ, 1 ನ ಡಿಲೀಟ್ ಮಾಡಿರಿ. ಈಗ ಸದ್ಯಕ್ಕೆ ನಿಮ್ದು ವಿಂಡೋ ಒಳಗೆ ಎಷ್ಟು ಇರ್ಬೋದು, 4 ಫ್ರೇಮ್ಸ್ ಇರ್ಬೋದು. ಸೆಕೆಂಡ್ ಟ್ರಾನ್ಸ್ಮಿಟೆಡ್ ಬಟ್ ನಾಟ್ ರಿಸೀವ್ಡ್ ಅಕ್ನಾಲೇಜ್ಮೆಂಟ್, transmitted not received acknowledgement, transmitted not received acknowledgement, and 5th one is ready for transmission. So you will now transmit the 5th frame. Okay, ಏನಾಯ್ತು, 1 ಆಯ್ತು 2 ಆಯ್ತು, 5th frame transmit ಮಾಡಿದ್ರಿ. And by after transmitting 5th frame you will get an acknowledgement for a 3rd frame. That means even 2 has been received correctly. 0 ಡಿಸ್ಕಾರ್ಡ್ ಆಗಿತ್ತು, ಮೊದಲಿಗೆ 1 ಡಿಸ್ಕಾರ್ಡ್ ಆಗಿತ್ತು, ಈಗ ಅಕ್ನಾಲೇಜ್ಮೆಂಟ್ 3 ಬಂತು ಅಂದ್ರೆ ಅದರ ಅರ್ಥ ಏನು, ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಫ್ರೇಮ್ ನಂಬರ್ 3. ಸೊ 2 ಕರೆಕ್ಟ್ ಆಗಿ ರಿಸೀವ್ ಆಗಿತ್ತು, ಈ ಮೂರನ್ನು ಡಿಲೀಟ್ ಮಾಡಿದ್ರಿ. ಓಕೆ, ನೌ ಯುವರ್ ವಿಂಡೋ ಕಂಟೈನ್ಸ್ 3, 4, 5, 6. 5 ಟ್ರಾನ್ಸ್ಮಿಷನ್ ಆಗೈತಿ. ನೌ 6 ವಿಲ್ ಬಿ ಟ್ರಾನ್ಸ್ಮಿಟೆಡ್. 6 ಅನ್ನ ಟ್ರಾನ್ಸ್ಮಿಟ್ ಮಾಡಿದ್ಮೇಲೆ ನಿಮ್ದು ವಿಂಡೋ ಫುಲ್ ಆಯ್ತು ನೋಡ್ರಿ. 1, 2, 3, 4. 4 frames are already present in the sending window. All the 4 frames have been transmitted, but acknowledgement has not been received. Acknowledgement bandilla. ಈ 4 ಫ್ರೇಮ್ ಅನ್ನ ಕಳಿಸಿರಿ, ಬಟ್ ನೆಕ್ಸ್ಟ್ ಫ್ರೇಮ್ ಕಳಿಸೋಕ್ಕಿಂತ ಮುಂಚೆ ನಿಮ್ಗೆ ಅಕ್ನಾಲೇಜ್ಮೆಂಟ್ ಬರಬೇಕಾಗಿತ್ತು. ಅಕ್ನಾಲೇಜ್ಮೆಂಟ್ ಬಂದಿಲ್ಲ. ಇಲ್ಲೆಲ್ಲ ನೋಡ್ರಿ, ನೆಕ್ಸ್ಟ್ ಫ್ರೇಮ್ ಕಳಿಸೋಕ್ಕಿಂತ ಮುಂಚೆನೆ ಅಕ್ನಾಲೇಜ್ಮೆಂಟ್ ಬಂದೈತಿ, ವಿಂಡೋನ ಸ್ಲೈಡ್ ಮಾಡಿರಿ, ನೆಕ್ಸ್ಟ್ ಫ್ರೇಮ್ ಅನ್ನ ಕಳಿಸಿರಿ. ಬಟ್ ಹಿಯರ್ ಆಫ್ಟರ್ ಟ್ರಾನ್ಸ್ಮಿಟಿಂಗ್ 6th frame you should actually receive acknowledgement for the 3rd frame. ACK4 ಬರಬೇಕಿತ್ತು, ಆದ್ರೆ ಬಂದಿಲ್ಲ. Why it has not been received? Because 3rd frame has not been received by the receiver. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ಲಿಕ್ಕತ್ತೈತಲ್ಲ ಎಲ್ಲರಿಗೂ, 3rd frame number 3, actually 4th frame, but a frame number with the 3 has not been received by the receiver. Why? ಇಲ್ಲಿ ನಡುವೆ ಏನೋ ಪ್ರಾಬ್ಲಮ್ ಆಗಿ ಅದನ್ನ ನಡುವೆ ಯಾರೋ ಡಿಸ್ಕಾರ್ಡ್ ಮಾಡ್ಯಾರ, ನಡುವೆ ಅದು ಡ್ರಾಪ್ ಆಗೈತಿ. 3rd ಫ್ರೇಮ್ ಡ್ರಾಪ್ ಆಗೈತಿ, 4th ಕಳಿಸಿದ್ ಬಂದ್ ಮುಟ್ಟೈತಿ, ಬಟ್ ರಿಸೀವರ್ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಂಗಿಲ್ಲ. ವೈ? ದ ಎಕ್ಸ್ಪೆಕ್ಟೆಡ್ ಫ್ರೇಮ್ ಈಸ್ ಫ್ರೇಮ್ ನಂಬರ್ 3, ಬಟ್ ರಿಸೀವರ್ ಹ್ಯಾಸ್ ರಿಸೀವ್ಡ್ ದ ಫ್ರೇಮ್ ವಿತ್ ದ ಸೀಕ್ವೆನ್ಸ್ ನಂಬರ್ 4. ಇವನ್ ಹತ್ರ ವಿಂಡೋ ದೊಡ್ಡದು ಕೊಟ್ಟೇವಿ, ನಾವು ಮೆಮರಿ ದೊಡ್ಡದು ಕೊಟ್ಟೇವಿ, ಹೆಚ್ಚಿಗೆ ಇದ್ದಿದ್ದನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೋತಾನೆ. ಆದ್ರೆ ರಿಸೀವರ್ ವಿಂಡೋ ಸೈಜ್ ಎಷ್ಟೈತಿ, ಒಂದೇ ಐತಿ. ದಟ್ ಮೀನ್ಸ್ ನನಗೆ ಬೇಕಾಗಿದ್ದು ಬಂದ್ರೆ ತಗೋತೀನಿ, ಉಳಿದಿದ್ದೆಲ್ಲಾನು ತೆಗೆದು ಹೊರಗೆ ಹಾಕ್ತೀನಿ. 4th ಫ್ರೇಮ್ ಬಂತು, ತಗೊಳ್ಳಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ವಾಟ್ ಐ ವಾಂಟ್. ಐ ವಾಂಟ್ ಫ್ರೇಮ್ ವಿತ್ ಸೀಕ್ವೆನ್ಸ್ ನಂಬರ್ 3, ಬಟ್ ದಿಸ್ ಈಸ್ ಫ್ರೇಮ್ ವಿತ್ ಸೀಕ್ವೆನ್ಸ್ ನಂಬರ್ 4. ಸೊ
4 will be discarded. ಆಮೇಲೆ frame with sequence number 5 will be arriving, even that is also discarded. Why? My expected frame is frame with sequence number 3. ಅದೇ ರೀತಿ 6 ಬಂತು, 6 ಅನ್ನು ಡಿಸ್ಕಾರ್ಡ್ ಮಾಡ್ತೀವಿ. ಈಗ ಸೆಂಡರ್ ಏನು ಕಳಿಸ್ಲೇ ಇಲ್ಲ. ನೌ ಸೆಂಡರ್ ವಿಲ್ ಸ್ಟಾಪ್ ಫಾರ್ ಅ ವೈಲ್. ಇಲ್ಲಿ ತನಕ ಪ್ರೊಸೀಜರ್ ಕಂಟಿನ್ಯೂಸ್ ಆಗಿತ್ತು, ಸೆಂಡರ್ ಎಲ್ಲೂ ಡಿಸ್ಟರ್ಬೆನ್ಸ್ ಬಂದಿರಲಿಲ್ಲ. ಬಟ್ ನೌ ಇಂಟರಪ್ಷನ್, ಬಿಕಾಸ್ ಹಿ ಇಸ್ ಸೆಂಡಿಂಗ್ ವಿಂಡೋ ಈಸ್ ಫುಲ್. ಸೆಂಡರ್ದು ಸೆಂಡಿಂಗ್ ವಿಂಡೋ ಫುಲ್ ಆಗೈತಿ. 1 2 3 4 ಅವನ ಕೆಪಾಸಿಟಿ ಇದ್ದಿದ್ದೆ 4 ಫ್ರೇಮ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ. ಆಲ್ರೆಡಿ 4 ಫ್ರೇಮ್ಸ್ ವಿಂಡೋ ಒಳಗೆ ಅದಾವ. ಸೊ ವಾಟ್ ಹಿ ವಿಲ್ ಡೂ, ಹಿ ವಿಲ್ ಸ್ಟಾಪ್ ಫಾರ್ ಅ ವೈಲ್ ಅಂಡ್ ದೆನ್ ಜಸ್ಟ್ ಅ ಮಿನಿಟ್. Then he will stop for a while and go back. ಇಲ್ಲಿ ಸ್ಟಾಪ್ ಮಾಡಿ ವಾಪಸ್ ಹೋಗ್ತಾನವ. ಎಷ್ಟು ವಾಪಸ್ ಹೋಗ್ತಾನ? ಲಾಸ್ಟ್ ಅಕ್ನಾಲೇಜ್ಮೆಂಟ್ ಯಾವ ಫ್ರೇಮಿಗೆ ಬಂದೈತಿ ಅಲ್ಲಿ ತನಕ ಹೋಗ್ತಾನೆ. ವಾಟ್ ಈಸ್ ದ ಲಾಸ್ಟ್ ರಿಸೀವ್ಡ್ ಅಕ್ನಾಲೇಜ್ಮೆಂಟ್? ಇಟ್ ಈಸ್ 3. ದಟ್ ಮೀನ್ಸ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಥರ್ಡ್ ಫ್ರೇಮ್ ಅಂತ ಹೇಳಿ ಹೇಳ್ಯಾರ. ಸೊ ಹಿ ವಿಲ್ ಕಮ್ ಬ್ಯಾಕ್ ಟು ಥರ್ಡ್ ಫ್ರೇಮ್ ಅಂಡ್ ಫ್ರಮ್ ಹಿಯರ್ ಹಿ ವಿಲ್ ಸ್ಟಾರ್ಟ್ ರೀಟ್ರಾನ್ಸ್ಮಿಷನ್. ಗೋ ಬ್ಯಾಕ್ ಎನ್. ಇಲ್ಲಿ ಹೆಸರು ಕ್ಲಿಯರ್ ಆಗುತ್ತೆ ನೋಡ್ರಿ. ಈ ಪ್ರೋಟೋಕಾಲಿಗೆ ಇದೇ ಹೆಸರು ಯಾಕೆ ಕೊಟ್ಟಾರ? ಆಫ್ಟರ್ ಸರ್ಟನ್ ಅಮೌಂಟ್ ಆಫ್ ಟೈಮ್, ವೆನ್ ಐದರ್ ದ ಟೈಮರ್ ಎಕ್ಸ್ಪೈರ್ಸ್ ಫಾರ್ ಅ ಪರ್ಟಿಕ್ಯುಲರ್ ಫ್ರೇಮ್ ಆರ್ ವಿಂಡೋ ಬಿಕಮ್ಸ್ ಫುಲ್. ವಿಂಡೋ ಪೂರ್ತಿ ಆದಾಗ ಇಲ್ಲ ಟೈಮರ್ ಎಕ್ಸ್ಪೈರ್ ಆದಾಗ ಸೆಂಡರ್ ಏನ್ ಮಾಡ್ಬೇಕು, ಮತ್ತೆ ವಾಪಸ್ ಹಿಂದೆ ಹೋಗ್ಬೇಕು. ಎಷ್ಟು ಹಿಂದೆ ಹೋಗ್ಬೇಕು ಅಂತಂದ್ರೆ ನಿಮ್ದು ವಿಂಡೋ ಸೈಜ್ ಎಷ್ಟು ಇರ್ತೈತಿ ಅಷ್ಟು. ಇಲ್ಲಿ ನಮ್ದು ವಿಂಡೋ ಸೈಜ್ ಇಸ್ 4. ವಿಂಡೋ ಸೈಜ್ ಇಸ್ 4. ಸೊ ಹಿ ಹ್ಯಾಸ್ ಟು ಗೋ ಬ್ಯಾಕ್ 4 ಫ್ರೇಮ್ಸ್. 1 2 3 4 ಫ್ರೇಮ್ಸ್ ಹಿಂದೆ ಬರ್ತಾನೆ. ಮತ್ತೆ ಹೊಳಿ ಇಲ್ಲಿಂದ ರೀಟ್ರಾನ್ಸ್ಮಿಷನ್ ಸ್ಟಾರ್ಟ್ ಮಾಡ್ತಾನೆ. ಸಿ ಹಿಯರ್, ಥರ್ಡ್ ಫ್ರೇಮ್ ಇಸ್ ಸೆಂಟ್, ಅಕ್ನಾಲೇಜ್ಮೆಂಟ್ 4 ಅಂದ್ರೆ ನನಗೆ 3ನೇದು ಬಂದೈತಿ, 4ನೇದು ಕಳಿಸು. Then 4th is sent, acknowledgement for 5. That means I have received 4th frame, send me 5th frame. So in this way the procedure is going to be carried out. ಈ ರೀತಿಯಾಗಿ procedure carry ಆಗ್ತದೆ. Okay, whatever I have shown there, I'll repeat it here. Screen ಮೇಲೆ ಅಷ್ಟು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಆಗಿರಂಗಿಲ್ಲ, ನಿಮಗೆ ಬರೇ ಫ್ಲೋ ಗೊತ್ತಾಗಲಿ ಅಂತ ಹೇಳಿದ್ದೆ. ಇವಾಗ ನಾನು ಇಲ್ಲಿ ತೋರಿಸ್ತೀನಿ ನೋಡ್ರಿ. ಸೆಂಡರ್ ಅಂಡ್ ರಿಸೀವರ್. ರಿಸೀವರಿಗೆ ವಿಂಡೋ ಸೈಜ್ ಎಷ್ಟದ? ಒಂದೇ. ಅಟ್ ಮೋಸ್ಟ್ he can hold 1 frame, whereas according to our example sender's window size is 4. Sender the window size estada? It is 4. That means maximum 4 frames can be held. Maximum 4 frames can be stored at the sender's window. So first again, yavaglu ellinda shuru agutte, we are going to start with the 0th frame, and this is nothing but the sender's window. Adanna navu ಏನು ಮಾಡ್ತೀವಿ? WS ಅಂತ ಹೇಳಿ ಇಂಡಿಕೇಟ್ ಮಾಡ್ತೀವಿ, and this is indicated as WR. Receiver's window and sender's window. First again, it is the first frame that is transmitted, and you go on and go on. Yes, recent. Yes, recent ಅಂದ್ರೆ ಅತಿ ಲಾಸ್ಟ್ ಗೆ ಕಳಿಸಿದ ಫ್ರೇಮ್, and it should be always less than window size -1. Our example window size ಎಷ್ಟದ? 4. 4 - 1, that means 3. 0 1 2 3. Your sequence will maximum 0 ದಿಂದ ಶುರು ಆಯ್ತು ಅಂತಂದ್ರೆ ಎಷ್ಟು ಬರ್ತೈತಿ? 3 ತನಕ ಬರ್ತೈತಿ. ವಿಂಡೋ ಸೈಜ್ 4 ಇದ್ದಾಗ 3 ತನಕ, 6 ಇತ್ತು ಅಂತಂದ್ರೆ 5 ತನಕ. In this way we are going to have the sequence number. First ಗೆ ಫಸ್ಟ್ ಕಳಿಸಿದ ಫ್ರೇಮ್ ಇರ್ತೈತಿ, which is indicated as S last, and ಲಾಸ್ಟ್ ಗೆ ಯಾವ್ದು ಇರ್ತೈತಿ? ಈಗ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಕಳಿಸಿರುವಂತ ಫ್ರೇಮ್ ಸ್ಟೋರ್ಡ್ ಇರ್ತೈತಿ, or it may be the frame that is ready for transmission. Transmission ಗೆ ರೆಡಿ ಆಗಿರುವಂತ ಫ್ರೇಮ್ ಕೂಡ ಇರ್ತೈತಿ. Okay, now we'll see how actually the procedure is carried out. First 0th frame ಅನ್ನು ಸೆಂಡ್ ಮಾಡ್ತೀವಿ. Okay, here expected frame is also 0, ಯಾಕಂದ್ರೆ ನಿಮ್ದು ಇದೇ ಫಸ್ಟ್ ಕಮ್ಯುನಿಕೇಶನ್ 0 ದಿಂದನೇ ಸ್ಟಾರ್ಟ್ ಆಗ್ತೈತಿ. What I am expecting is 0, and the 0th frame has been received. Okay, ಇದನ್ನ ತಗೊಂತೈತಿ, ಮ್ಯಾಲಿನ ನೆಟ್ವರ್ಕ್ ಲೇಯರ್ ಕೊಡ್ತೈತಿ, and it will be implemented. And now
what you expect is 1. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನದ ಫಸ್ಟ್ ಫ್ರೇಮ್ ಬರಬೇಕು ಅಂತ ಹೇಳಿ. ಇವನಿಗೆ 0 ಕಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಇದು ಏನು ಮಾಡ್ತೈತಿ, it is going to send the first frame, right? And then it is going to send the second frame. And before transmitting the third frame or before transmitting the fourth frame, ಇದಕ್ಕೆ ಏನು ಬಂತು, acknowledgement ಬಂತು. What is the acknowledgement? It is ACK1. That means 0th frame has been received. Now I want the first frame. Okay, already first frame present. ACK1 ಬಂದ ತಕ್ಷಣ ಇಲ್ಲಿ ಏನಾಗ್ತೈತಿ, 0 will be deleted. 1 ಅನ್ನು ಟ್ರಾನ್ಸ್ಫರ್ ಮಾಡೀನಿ, 2 ಅನ್ನು ಟ್ರಾನ್ಸ್ಫರ್ ಮಾಡೀನಿ, and 3 is ready with me. 3 already ready ಆಗಿ ಅದ. So next what I will do, I will transfer the third frame. But that third frame has not been received. Okay, ಇದೊಂದು ಖಾಲಿ ಜಾಗ ಆಗೈತಿ, 0 ತೆಗೆದಿದ್ವಿ, ಅದಕ್ಕೆ ಈಗ ಒಂದು ಹೊಸ ಖಾಲಿ ಜಾಗ ಆಯ್ತು. ಅಲ್ಲಿ ನಾನು ಏನು ಮಾಡ್ತೀನಿ, ಫೋರ್ತ್ ಫ್ರೇಮ್ ಅನ್ನ ಪ್ರಿಫರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. And you will get an acknowledgement, that is ACK2. That means first frame has been received correctly. Second first frame of the acknowledgement ಬಂತು. ACK2 ಏನು ಇಂಡಿಕೇಟ್ ಮಾಡ್ತೈತಿ, I am expecting the frame number 2. ACK1 means I am expecting frame number 1. It is nothing but R next. What is the number or what is the sequence number of next expected frame? Receiver who next ಏನು ಎಕ್ಸ್ಪೆಕ್ಟ್ ಮಾಡ್ತಾನ ಅನ್ನೋದನ್ನ ನಾವೇನ್ ಮಾಡಿರ್ತೀವಿ, ಇಂಡಿಕೇಟ್ ಮಾಡಿ ಕಳಿಸಿರ್ತೀವಿ. ಅಂಡ್ ಇದು ಏನದಲ್ಲ, ನಾನು ಇದು ಕಳಿಸ್ಲಿಕ್ಕತ್ತಿದ್ದು ಫ್ರೇಮ್ ನಂಬರ್ಸ್ ನ. ಓಕೆ, ACK2 also arrived. That means 1 has been received correctly. ಇನ್ನೊಂದು ಖಾಲಿ ಜಾಗ ಕ್ರಿಯೇಟ್ ಆಯ್ತು, where you can prepare frame number 5. 5 ಅನ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೋಬಹುದು. Okay, now you received ACK3. ACK3 ಬಂತಂದ್ರೆ ಅದರ ಅರ್ಥ ಏನು, ಸೆಕೆಂಡ್ ಫ್ರೇಮ್ ಕರೆಕ್ಟ್ ಆಗಿ ಹೋಗಿ ಮುಟ್ಟೈತಿ, ಖಾಲಿ ಆಯ್ತು ಜಾಗ 1. Now you prepared frame number 6. ನಾನು ಏನು ಕಳಿಸಿದ್ದೆ, ಥರ್ಡ್ ಅನ್ನ ಕಳಿಸಿದ್ದೆ, ಥರ್ಡ್ ಫ್ರೇಮ್ ಹೋಗಿ ಕರೆಕ್ಟ್ ಆಗಿ ಮುಟ್ಟಿಲ್ಲ. ನೆಕ್ಸ್ಟ್ ಫೋರ್ತ್ ಫ್ರೇಮ್ ಅನ್ನ ಕಳಿಸ್ತೀನಿ. ಬಟ್ ಎಕ್ಸ್ಪೆಕ್ಟೆಡ್ ಇಸ್ ನಾ ACK ಏನು ಕಳಿಸಿನಿ, 3 ಅಂತ ಕಳಿಸಿನಿ. ದಟ್ ಮೀನ್ಸ್ ಐ ಆಮ್ ವೇಟಿಂಗ್ ಫಾರ್ ಥರ್ಡ್ ಫ್ರೇಮ್ ಅಂಡ್ ವಾಟ್ ಈಸ್ ರಿಸೀವ್ಡ್ ಈಸ್ ಫೋರ್ತ್ ಫ್ರೇಮ್. ಅದಕ್ಕೆ ನಾ ಇದನ್ನ ಡಿಸ್ಕಾರ್ಡ್ ಮಾಡ್ಕೊಂತೀನಿ. ನೆಕ್ಸ್ಟ್ ಫಿಫ್ತ್ ಫ್ರೇಮ್ ಕಳಿಸ್ತೇವೆ, ಕಂಪೇರ್ ಮಾಡಿ. what is expected, it is 3, but what has been received, it is 5, so it will also be discarded. Next sixth frame bantaithi, compare. What is expected, it is 3, what is received, it is 6, so discard it. ಈಗ ನೋಡ್ರಿ, 0th ಫ್ರೇಮ್ ಗೆ ಕರೆಕ್ಟ್ ಆಗಿ ಬಂದಿತ್ತು, ಅದನ್ನ ತೆಗೆದ್ವಿ. 1 ನ ಕರೆಕ್ಟ್ ಆಗಿ ರಿಸೀವ್ ಆಗಿತ್ತು, ಅದನ್ನ ತೆಗೆದ್ವಿ. acknowledgement for 3 bandaithi and I am expecting 3. That means I have received 2 correctly. So 2 has also been removed. 1 2 3 4 4 already window ಒಳಗದ. ನನ್ನ window size ಎಷ್ಟೈತಿ, 4. That means already 4 are there, but you have not received acknowledgement for anything. ಈಗ ನನ್ನ ಹತ್ರ 7th ಮ್ಯಾಲಿಂದ ಕೊಡ್ತದಂದ್ರೂ ತಗೊಳ್ಳಿಕ್ಕೆ ಜಾಗ ಇಲ್ಲ, ರೈಟ್? ಈಗ ನೀವು ಅಡ್ಮಿಷನ್ ಮಾಡ್ಕೊಂತೀರಿ, 30 ಮಂದಿ ಕ್ಲಾಸ್ ರೂಮ್ ಅದ, 30 ಮಂದಿ ಆಲ್ರೆಡಿ ಅದಾರ ಅಂತ ನಾವು 31ನೇದೋ ಬಂದ್ರೆ ಏನ್ ಹೇಳ್ತೀರಿ, ಇಲ್ರಿ ಪ್ಲೇಸ್ ಇಲ್ಲ, ನೋಡುದು ಯಾರ್ಯಾರ ಬಿಟ್ಟು ಹೋದ್ರೆ ಟ್ರಾನ್ಸ್ಫರ್ ತಗೊಂಡ್ರು ಅಂತಂದ್ರೆ ನಿಮಗೆ ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೇಮ್ ವೇ ಹಿಯರ್ ದ ವಿಂಡೋ ಸೈಜ್ ಈಸ್ 4 ಅಂಡ್ ಆಲ್ರೆಡಿ 4 ಫ್ರೇಮ್ಸ್ ಆರ್ ವೇಟಿಂಗ್. ಟ್ರಾನ್ಸ್ಫರ್ ಮಾಡಿ ಅವಕ್ಕೆ ಇನ್ನೂ ಅಕ್ನಾಲೇಜ್ಮೆಂಟ್ ಬರ್ಲಾರ್ದೇನೆ ಅವು ವಿಂಡೋ ಒಳಗೆ ಕಾಯ್ಕೊಂತ ಕುಂತಾವ್, ಇನ್ನೊಬ್ಬನ್ ಎಲ್ಲ ಅಕಾಮಿಡೇಟ್ ಮಾಡೋದು. ಈ ಕಂಡೀಷನ್ ಬಂದಾಗ ಏನ್ ಮಾಡ್ಬೇಕು, ಮತ್ತೆ ವಾಪಸ್ ಸ್ಟಾರ್ಟ್ ಪಾಯಿಂಟಿಗೆ ಹೋಗ್ಲಿ ಅಂಡ್ ಅಗೇನ್ ಸ್ಟಾರ್ಟ್ ಟ್ರಾನ್ಸ್ಫರಿಂಗ್ ಫ್ರೇಮ್ ನಂಬರ್ 3. ಇವಾಗ ಮತ್ತೆ ಏನ್ ಮಾಡ್ತೈತಿ, 3 ನ ಟ್ರಾನ್ಸ್ಫರ್ ಮಾಡ್ತೈತಿ. ಓಕೆ, 3 is received and what I am expecting is also 3, so this will be accepted and ACK4 will be sent. That means okay, next fourth frame ಅನ್ನ ಕಳಿಸು. ಇಲ್ಲಿವರೆಗೂ ನಾ ಎಲ್ಲ ಕರೆಕ್ಟ್ ಆಗಿ ರಿಸೀವ್ ಮಾಡ್ಕೊಂಡಿನಿ, ನನಗೆ ನೆಕ್ಸ್ಟ್ ಏನ್ ಬೇಕು, fourth frame ಬೇಕು. In this way the communication in go back N protocol will be carried out. Go back N. Is it clear?
ಓಕೆ ಸಿ ಇದು ನಿಮ್ದು ವಿಂಡೋಸ್ ಸ್ಟೇಟಸ್ ಅನ್ನ ತೋರಿಸಲಿಕ್ಕೆ ಇರುವಂತ ಡಯಾಗ್ರಾಮ್. ವಿ ಹ್ಯಾವ್ ಸೀನ್ ದಿಸ್ ಒನ್ ಫಾರ್ ಇವನ್ ಸ್ಟಾಪ್ ಅಂಡ್ ವೇಟ್ ಆಲ್ಸೋ. ಸ್ಟಾಪ್ ಅಂಡ್ ವೇಟ್ ತಾಗೂ ಇಂಥದ್ದು ಒಂದು ಡಯಾಗ್ರಾಮ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ and it is there even for this one also. So what is there here? It is sender transmitter side of the window and this is the receiver side window. As you know, receiver side window is having a space for holding only one frame. One frame hold ಮಾಡ್ಲಿಕ್ಕೆ ಇರ್ತೈತಿ, ಇಲ್ಲೇನು ಕಾಂಪ್ಲಿಕೇಶನ್ಸ್ ಇಲ್ಲ. ಇಲ್ಲಿ ತೋರ್ಸಾರ ನೋಡ್ರಿ, ಇಲ್ಲಿವರೆಗೂ ಎಲ್ಲ ಕರೆಕ್ಟ್ ಆಗಿ ಸ್ಮೂತ್ ಆಗಿ ಬಂದಾವು. In our example, according to our example, 0th frame correct ಆಗಿ ಬಂದೈತಿ, first frame correct ಆಗಿ ಬಂದೈತಿ, second frame correct ಆಗಿ ಬಂದೈತಿ. So you have sent acknowledgement for second frame. ACK 3 ಕಳಿಸಿದ್ರಿ, but third correct ಆಗಿ ಬಂದಿಲ್ಲ. ಅವಾಗ ಏನ್ ಮಾಡ್ತೈತಿ, ಅದು ಡಿಸ್ಕಾರ್ಡ್ ಮಾಡ್ತೈತಿ. It will be always expecting only one frame and other the exact sequence number ಬಂತು ಅಂದ್ರೆ accept ಮಾಡ್ಕೊಂತೈತಿ, ಇಲ್ಲ ಅಂತಂದ್ರೆ ಡಿಸ್ಕಾರ್ಡ್ ಮಾಡ್ತೈತಿ. ರಿಸೀವರ್ ಕೆಲಸ ಸಿಂಪಲ್ ಐತಿ. R next, it will be always updating R next according to the received frame. ಬಂದಿದ್ದು ಕರೆಕ್ಟ್ ಐತೋ ಇಲ್ಲೋ ಚೆಕ್ ಮಾಡ್ತೈತಿ, CRC ನ ಚೆಕ್ ಮಾಡ್ತೈತಿ. Everything is correct, then it is going to accept it, otherwise it is going to discard it. ಈಗ ನನಗೆ ಥರ್ಡ್ ಫ್ರೇಮ್ ಬೇಕು, ಥರ್ಡ್ ಬಂತು, ಓಕೆ ರಿಸೀವ್ ಮಾಡ್ಕೊಳ್ಳೋದು, CRC ನ ಚೆಕ್ ಮಾಡೋದು, CRC ಕರೆಕ್ಟ್ ಇತ್ತು ಅಂದ್ರೆ ಮ್ಯಾಲಿಂದ ಕೊಡ್ತೈತಿ ಅಂಡ್ ನೆಕ್ಸ್ಟ್ ಫ್ರೇಮ್ ನಂಬರ್ ಅನ್ನ ಹಾಕಿ ಅಕ್ನಾಲೇಜ್ಮೆಂಟ್ ನ ಕಳಿಸ್ತೈತಿ. ಇಲ್ಲ ಬಂದಿದ್ದೇ ಫ್ರೇಮ್ ಅಕ್ನಾಲೇಜ್ಮೆಂಟ್ ಸೀಕ್ವೆನ್ಸ್ ನಂಬರ್ ತಪ್ಪಿತ್ತು ಅಂದ್ರೂ ಡಿಸ್ಕಾರ್ಡ್ ಮಾಡ್ತೈತಿ, ಇಲ್ಲ ಅದ್ರೊಳಗೆ ಏನಾರ ಎರರ್ಸ್ ಇದ್ದು ಅಂದ್ರೂ ಕೂಡ ಡಿಸ್ಕಾರ್ಡ್ ಮಾಡ್ತೈತಿ ಅಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸೆಂಡ್ ಬ್ಯಾಕ್ ಎನಿ ರೆಸ್ಪಾನ್ಸ್. ಯಾವುದೇ ರೀತಿಯಾದಂತ ರೆಸ್ಪಾನ್ಸ್ ಅನ್ನ ಕಳ್ಸಂಗಿಲ್ಲ. ರೆಸ್ಪಾನ್ಸ್ ಅನ್ನ ಕಳಿಸ್ಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು, ಇನ್ನ ಹಿಂದಿನ ಫ್ರೇಮ್ ಸಲುವಾಗಿ ವೇಟ್ ಮಾಡ್ಲಿಕ್ಕತೈತಿ ಅಂತ ಹೇಳಿ ಅರ್ಥ. Whereas sender side ಅದ ನೋಡ್ರಿ, sender side frames transmitted and acknowledged ಇವಂದಿಷ್ಟು ಆಲ್ರೆಡಿ ಟ್ರಾನ್ಸ್ಫರ್ ಆಗಿ ಅಕ್ನಾಲೇಜ್ ಆಗಿದ್ದು ಅದಾವ. ನಾವು ಫಸ್ಟಿಗೆ 0 ದಿಂದ ಸ್ಟಾರ್ಟ್ ಮಾಡಿದ್ವಿ, 0ಕ್ಕೆ ಅಕ್ನಾಲೇಜ್ಮೆಂಟ್ ಬಂತು, 1ಕ್ಕೆ ಬಂತು, 2ಕ್ಕೆ ಬಂತು. ದಟ್ ಮೀನ್ಸ್ ದೇ ಆರ್ ದ ಫ್ರೇಮ್ಸ್ ದಟ್ ಹ್ಯಾವ್ ಬೀನ್ ಸೆಂಟ್ ಅಂಡ್ ಆಲ್ರೆಡಿ ಬೀನ್ ಅಕ್ನಾಲೇಜ್ಡ್. ಇಲ್ಲಿ ಅದ ನೋಡ್ರಿ, ದೀಸ್ ಆರ್ ದ ಫ್ರೇಮ್ಸ್ ವಿಚ್ ಹ್ಯಾವ್ ಬೀನ್ ಸೆಂಟ್ ಬಟ್ ನಾಟ್ ಅಕ್ನಾಲೇಜ್ಡ್. ಎಸ್ ಲಾಸ್ಟ್ the first frame that is being sent and not yet been acknowledged. ಅದನ್ನ ನಾವು ಹಂಗೆ ಇನ್ಕ್ರಿಮೆಂಟ್ ಮಾಡ್ಕೊಂತ ಬರ್ತೀವಿ. ಎಲ್ಲಿ ತನಕ ಇನ್ಕ್ರಿಮೆಂಟ್ ಮಾಡ್ಕೊಂತ ಬರ್ತೀವಿ, ಎಲ್ಲಿವರೆಗೂ ವಿಂಡೋ ಫುಲ್ ಆಗಂಗಿಲ್ಲ. ವಿಂಡೋ ಫುಲ್ ಸ್ಟೇಟಸ್ ಹೆಂಗ್ ಚೆಕ್ ಮಾಡ್ತೀವಿ ನಾವು ಅಂತಂದ್ರೆ, ಎಸ್ ಲಾಸ್ಟ್ ಶುಡ್ ಗೋ ಅಂಡ್ ರೀಚ್ WS-1 ವಿಂಡೋ ಸೈಜ್ ಗಿಂತ ಒಂದು ಕಡಿಮೆ ಫ್ರೇಮ್ ಬರೋವರೆಗೂ ನಾವೇನ್ ಮಾಡ್ಬೇಕು, ಯು ನೀಡ್ ಟು ಜಸ್ಟ್ ಟೇಕ್ ದ ಪ್ಯಾಕೆಟ್, ಕನ್ಸ್ಟ್ರಕ್ಟ್ ದ ಫ್ರೇಮ್ ಅಂಡ್ ಸ್ಟೋರ್ ಇಟ್ ಇನ್ ದ ವಿಂಡೋ. ವಿಂಡೋ ಫುಲ್ ಆಗೈತಿ ಅಂತ ಯಾವಾಗ ಗೊತ್ತಾಗ್ತೈತಿ ಅಂತಂದ್ರೆ ಅದರದ ಮ್ಯಾಕ್ಸಿಮಮ್ ಕೆಪಾಸಿಟಿಗಿಂತ ಒಂದು ಕಡಿಮೆ. ಯಾಕಂದ್ರೆ ನಾವು ಸ್ಟಾರ್ಟ್ ಮಾಡೋದೇನೆ 0 ದಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿವರೆಗೂ. ಅಂಡ್ ಫಾರ್ ಈಚ್ ಫ್ರೇಮ್ ಯು ಆರ್ ಗೋಯಿಂಗ್ ಟು ಸೆಟ್ ದ ಟೈಮರ್ಸ್. ಎರಡು ಸಿಚುವೇಶನ್ ದೊಳಗ ನಾವೇನ್ ಮಾಡ್ತೀವಿ, ಟ್ರಾನ್ಸ್ಮಿಷನ್ ಅನ್ನ ಪಾಸ್ ಮಾಡಿ ವಾಪಸ್ ಬರ್ತೀವಿ. ಎರಡು ಸಿಚುವೇಶನ್ಸ್ ಯಾವುವು, ಒಂದು ವಿಂಡೋ ಫುಲ್ ಆಗ್ಬೇಕು, ಇನ್ನೊಂದು ಫ್ರೇಮ್ ಟೈಮರ್ ಎಕ್ಸ್ಪೈರ್ ಆಗ್ಬೇಕು. ಎರಡರಾಗ ಒಂದು ಸಿಚುವೇಶನ್ ಅರೈಸ್ ಆದ್ರೂ ಕೂಡ ಟ್ರಾನ್ಸ್ಮಿಷನ್ ಅನ್ನ ಸ್ಟಾಪ್ ಮಾಡ್ತೀವಿ ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು ಗೋ ಬ್ಯಾಕ್ to the last frame which is being unacknowledged. acknowledgement ಬರ್ದೇ ಇರುವಂತ ಲಾಸ್ಟ್ ಫ್ರೇಮ್ ಯಾವ್ದೈತಿ ಅಲ್ಲಿವರೆಗೂ ವಾಪಸ್ ಹೋಗ್ತೀವಿ. ಅಲ್ಲಿಂದ ಮತ್ತೆ ಏನ್ ಮಾಡ್ತಾರೆ, ರೀಟ್ರಾನ್ಸ್ಮಿಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. and same is given here in the form of protocol. and whenever they ask you, ನಾಳೆ ಎಕ್ಸಾಮ್ ನಾಗ ಇವು 3 protocols ಬರ್ತಾವ, stop and wait, go back in and selective repeat. and remember, ಈ 3 ಒಳಗ ಒಂದು 100% ಗ್ಯಾರಂಟಿ ಕೇಳ್ತಾರ. ಈ 3 ARQ ಒಳಗ ಒಂದು ARQ ಕಂಪಲ್ಸರಿ ಬರ್ತೈತಿ. ಕಿರಣ್, one will be appearing for your exams. ಸೊ ಆ ರೀತಿ ಎಕ್ಸಾಮಿಗೆ ಕೇಳಿದಾಗ ಇಲ್ಲಿ ನಾನೇನ್ ಹೇಳಿ ತೋರಿಸ್ಲಿಕ್ಕತ್ತಿಲ್ಲ, ಈಗ ದ ಪ್ರೋಟೋಕಾಲ್ ಅಂತ ಹೇಳಿ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಟಾಸ್ಕ್, ದಿಸ್ ಯು ನೀಡ್ ಟು ಕಂಪಲ್ಸರಿ ರೈಟ್. along with that ಅದಾಗ್ಲೇ ತೋರಿಸಿದ್ನಲ್ಲ ಲೈನ್ ಇದ್ದಿದ್ದ ಡಯಾಗ್ರಾಮ್, ಇದು ಅಲ್ಲ, ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮು ಮತ್ತೆ ಕೆಳಗೆ ಟ್ರಾನ್ಸ್ಮಿಟರ್ ರಿಸೀವರ್ ಅಂತ ಹೇಳಿದ್ದ ಪ್ರೋಟೋಕಾಲ್ ಅಂತ ಹೇಳಿ ಏನ್ ಬರ್ತೀನಲ್ಲ ಅದು, ಅವು ಎರಡು ಕಂಪಲ್ಸರಿ ಇರಬೇಕು. ಅದ್ರ ಜೊತೆಗೆ ಆ ಡಯಾಗ್ರಾಮ್ ಅಂತ ಎಕ್ಸ್ಪ್ಲನೇಷನ್ ಅಲ್ಲೇ ಕೆಳಗಿನ ಪ್ಯಾರಾಗ್ರಾಫ್ ನಾಗ ಅದ, ಅದನ್ನಿಷ್ಟು ಬರೋದ್ರ ಸಫಿಶಿಯಂಟ್ ಆಗ್ತೈತಿ. ಯು ನೀಡ್ ಟು ಪ್ರಾಕ್ಟೀಸ್ ದ ಡಯಾಗ್ರಾಮ್ಸ್. ಈ ಪರ್ಟಿಕ್ಯುಲರ್ ಚಾಪ್ಟರ್ ನಾಗ ಲಾಸ್ಟ್ ಯೂನಿಟ್ ನಾಗ ಡಯಾಗ್ರಾಮ್ಸ್ ಬಹಳ ಅದಾವ, ಅದ್ರ ಸಲುವಾಗಿ ನಾನು ಈಗ ಮೊದಲು ಹೇಳಿಕತ್ತೀನಿ ಅದನ್ನ. ಓಕೆ, ವಿಲ್ ಸಿ ದ ವರ್ಕ್ ಆಫ್
ಟ್ರಾನ್ಸ್ಮಿಟರ್. ಈ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ಒಳಗ ಟ್ರಾನ್ಸ್ಮಿಟರ್ ಯಾವ ರೀತಿ ವರ್ಕ್ ಮಾಡ್ತೈತಿ ಮತ್ತೆ ರಿಸೀವರ್ ಯಾವ ರೀತಿ ವರ್ಕ್ ಮಾಡ್ತಾರ. The protocol is initialized with a transmitter set window size ಅನ್ನ ಎಲ್ಲಿ ಸೆಟ್ ಮಾಡ್ತೀವಿ, ಫಸ್ಟ್ 0 ದಿಂದ. ಯಾಕಂದ್ರೆ ಮೊದಲು ಶುರು ಆಗ್ಬೇಕಾದ್ರೆ ಎಲ್ಲಾ ಫ್ರೇಮ್ ನಂಬರ್ಸ್ 0 ದಿಂದನೇ ಶುರು ಆಗ್ತಾವ. ಸೊ ಯು ಆರ್ ಗೋಯಿಂಗ್ ಟು ಸೆಟ್ ದ ಫ್ರೇಮ್ ನಂಬರ್ ಆಸ್ 0. ಸೆಂಡರ್ಸ್ ವಿಂಡೋ ಏನ್ ಮಾಡ್ತಾರ 0 1 2 3 ಅಂತ ಎಲ್ಲಿವರೆಗೂ ಅಪ್ ಟು ವಿಂಡೋ ಸೈಜ್ -1. ನಮ್ಮ ಎಕ್ಸಾಂಪಲ್ ನಾಗ ವಿಂಡೋ ಸೈಜ್ 4 ಇತ್ತು, ಅದ್ರ ಸಲುವಾಗಿ ನಾವೇನ್ ಮಾಡಿದ್ವಿ 0 1 2 3 ಅಂತ ಹೇಳಿ ಸೆಟ್ ಮಾಡಿದ್ವಿ. And S last will be set to 0 and same way R next set to 0. ನಾನು ಕಳಿಸ್ಲಿಕ್ಕತ್ತಿದ್ದು 0th ಫ್ರೇಮ್, ಎಕ್ಸ್ಪೆಕ್ಟ್ ಮಾಡ್ಲಿಕ್ಕತ್ತಿದ್ದು 0th ಫ್ರೇಮ್, ಬಿಕಾಸ್ ಈಗ ಫ್ರೆಶ್ ಆಗಿ ಕಮ್ಯುನಿಕೇಶನ್ ಶುರು ಆಗೈತಿ. ದಿಸ್ ಈಸ್ ದ ಫಸ್ಟ್ ಫ್ರೇಮ್ ದಟ್ ಈಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಆಸ್ ವೆಲ್ ಆಸ್ ದ ಫಸ್ಟ್ ಫ್ರೇಮ್ ದಟ್ ವಿಲ್ ಬಿ ರಿಸೀವ್ಡ್. ಅದರ ಸಲುವಾಗಿ ರಿಸೀವರ್ ವಿಂಡೋ ಸೈಜ್ ಈಸ್ 1, ದಟ್ ಮೀನ್ಸ್ ಇಟ್ ಈಸ್ ಎಕ್ಸ್ಪೆಕ್ಟಿಂಗ್ 0th ಫ್ರೇಮ್. ಅಂಡ್ ಸೆಂಡರ್ ವಿಂಡೋ ಸೈಜ್ ಎಷ್ಟದ ಅಷ್ಟು ಫ್ರೇಮ್ಸ್ ಅನ್ನ ಅಲ್ಲಿ ನಾವೇನ್ ಮಾಡಿರ್ತೀವಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಓಕೆ, ಅದ್ರ ಸೈಜ್ 4 ಇದ್ದಾಗ 4 ಫ್ರೇಮ್ಸ್, 10 ಇದ್ರೆ 10, 5 ಇದ್ರೆ 5, 20 ಇದ್ರೆ 20. 0 to ವಿಂಡೋ ಸೈಜ್ -1 ಫ್ರೇಮ್ ಬರೋವರೆಗೂ. ವೆರಾಸ್ ರಿಸೀವರ್ ಸೈಡ್ ಒಂದೇ ಫ್ರೇಮ್, ಅಂಡ್ ದಟ್ ವಿಲ್ ಬಿ ಬಿಕಾಸ್ ಇಟ್ ಈಸ್ ಇನಿಷಿಯಲ್ ಪಾಯಿಂಟ್, ಇಟ್ ವಿಲ್ ಬಿ ಸೆಟ್ ಟು 0. ಓಕೆ, ಏನ್ ಕೆಲಸ ಮಾಡ್ತೈತಿ ಸೆಂಡರ್ದು, ಹೆಂಗ್ ಶುರು ಆಗ್ತೈತಿ? When the send window is non-empty in the sense ಇಲ್ಲಿ empty non-empty ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. non-empty in the sense when it is having some space, ಅದ್ರೊಳಗೆ ಇನ್ನೂ ಜಾಗ ಖಾಲಿ ಇದ್ದಾಗ. ಇವಾಗ ನಮ್ ವಿಂಡೋ ಸೈಜ್ 4 ಅದ, 2 ಫ್ರೇಮ್ ಅದ್ರೊಳಗೆ ಇದ್ದು ಅಂತಂದ್ರೆ ಇನ್ನೂ 2 ಜಾಗ ಖಾಲಿ ಅದಾವಿಲ್ಲ ಅಲ್ಲಿ ಸ್ಟೋರ್ ಮಾಡ್ಕೊಳಕ. ದಟ್ ಈಸ್ ವಾಟ್ ಈಸ್ ಇಂಡಿಕೇಟೆಡ್ ಆಸ್ non-empty. When there is a space in the sender window, at that time the transmitter is in the ready state ನಾಗ ಇರ್ತೈತಿ. ಎದಕ್ಕೆ ಏನ್ ರೆಡಿ ಅದ, ಯಾವ್ದ್ರ ಸಲುವಾಗಿ ರೆಡಿ ಅದ? ಇಟ್ ಈಸ್ ರೆಡಿ ಟು ರಿಸೀವ್ ದ ರಿಕ್ವೆಸ್ಟ್ ಫ್ರಮ್ ದ above layer. ಇದ್ರ ಮ್ಯಾಲಿನ ಲೇಯರ್ ಇಂದ ಸರ್ವಿಸ್ ರಿಕ್ವೆಸ್ಟ್ ಬರ್ಲಿ ಅಂತ ಹೇಳಿ ಕಾಯ್ತಿರ್ತೈತಿ. ಅದು ಯಾವಾಗ? ಕನ್ಸಿಡರ್ ಅಕಾರ್ಡಿಂಗ್ ಟು ಅವರ್ ಎಕ್ಸಾಂಪಲ್ ಯು ಹ್ಯಾವ್ ಓನ್ಲಿ 2 ಫ್ರೇಮ್ಸ್, 0 ಮತ್ತು 1 2 ಫ್ರೇಮ್ ಅದಾವು. ಅಂದ್ರೆ ಇನ್ನೂ 2 ಫ್ರೇಮ್ ಅಕಾಮಿಡೇಟ್ ಮಾಡ್ಕೊಳ್ಳುವಷ್ಟು ಜಾಗ ಐತೆ ನಮ್ ವಿಂಡೋ ಒಳಗ, ಬಿಕಾಸ್ ಅವರ್ ವಿಂಡೋ ಸೈಜ್ ಇಸ್ 4. ಸೆಂಡರ್ ವಿಂಡೋ ಸೈಜ್ 4 ಅದ, ಬಟ್ ಈಗ ಸದ್ಯಕ್ಕೆ ಅದ್ರೊಳಗೆ ಇರುವಷ್ಟು ಫ್ರೇಮ್ಸ್ ಎಷ್ಟು ಅದಾವು? 2 ಅದಾವು. 0th ಫ್ರೇಮ್ ಅದ, ಫಸ್ಟ್ ಫ್ರೇಮ್ ಅದ. ದಟ್ ಮೀನ್ಸ್ ಯು ಕ್ಯಾನ್ ಸ್ಟಿಲ್ ಅಕಾಮಿಡೇಟ್, ಯು ಕ್ಯಾನ್ ಸ್ಟಿಲ್ ಹೋಲ್ಡ್ 2 frames in the sender window. It is still not full, it is empty. non-empty ಅಂತಂದ್ರೆ ಇನ್ನೂ ಖಾಲಿ ಆಗಿಲ್ಲ. ಖಾಲಿ ಅಂತಂದ್ರೆ ಇಲ್ಲಿ ನಾವ್ ಏನ್ ಹೇಳಿಕತ್ತೇವೆ, ಖಾಲಿ ಅಂದ್ರ ಪೂರ್ತಿ ತುಂಬಿ ಅಲ್ಲಿ ಜಾಗನೇ ಖಾಲಿ ಇಲ್ಲ ಅನ್ನೋದನ್ನ ಖಾಲಿ ಅಂತ ಇಂಡಿಕೇಟ್ ಮಾಡ್ತಾರೆ. It is not empty, that means there are still some space, there are still 2 spaces vacant where you can place the frames. ಆ ಕಂಡೀಷನ್ ಇದ್ದಾಗ ಅದು ಏನಿರ್ತೈತಿ, ರೆಡಿ ಸ್ಟೇಟ್ ಒಳಗೆ ಇರ್ತೈತಿ. ಅಂದ್ರೆ ಮ್ಯಾಲಿನ್ ಲೇಯರ್ ಇಂದ ಪ್ಯಾಕೆಟ್ಸ್ ಅನ್ನ ತಗೊಳ್ಳಿಕ್ಕೆ ರೆಡಿ ಇರ್ತೈತಿ. The transmitter accepts the packet from the higher layer and the transmitter prepares a frame that consists of a header with the sequence number S resent. S resent in the sense ಈಗ ನೀ ಎಲ್ಲಿಗೆ ಬಂದಿ, 0th ಫ್ರೇಮ್ ಅದ, 1 ಅದ, ಇದರ ನೆಕ್ಸ್ಟ್ ಯಾವುದು 2. ಸೊ 2 ಅಂತೇಳಿ ಹಾಕಿ ಮಾಡ್ತೈತಿ. ಅಂಡ್ ಸೆಟ್ ಟು ದ ಲೋಯೆಸ್ಟ್ ಅವೈಲೇಬಲ್ ನಂಬರ್ ಇನ್ ದ ಸೆಂಡ್ ವಿಂಡೋ. ಸೆಂಡ್ ವಿಂಡೋದೊಳಗ ಲೋಯೆಸ್ಟ್ ನಂಬರ್ ಯಾವ್ದೈತಿ ಅದಕ್ಕೆ ಸೆಟ್ ಮಾಡ್ಕೊಂಡು, ಈಗ 0 ಐತಿ, 1 ಐತಿ, ನೆಕ್ಸ್ಟ್ 2 ಮತ್ತು 3 ಒಳಗೆ ಲೋಯೆಸ್ಟ್ ಯಾವುದು 2. ಸೊ ಇಟ್ ವಿಲ್ ಬಿ ಸೆಟ್ ಟು 2 ಅಂಡ್ ಇಟ್ ಈಸ್ ರೆಡಿ ಫಾರ್ ಟ್ರಾನ್ಸ್ಮಿಷನ್. ದ ಪ್ಯಾಕೆಟ್ ಅಂಡ್ CRC, ಈ ಹೆಡರ್ ಒಳಗೆ ಎಸ್ ರೀಸೆಂಟ್ ನಂಬರ್ ಹಾಕಿದ್ವಿ, ಆಮೇಲೆ ಟ್ರೇಲರ್ ಒಳಗೆ CRC ನ ಕ್ಯಾಲ್ಕುಲೇಟ್ ಮಾಡಿ ಹಾಕಿದ್ವಿ. ಅಂಡ್ ದೆನ್ a timer is started and the frame is then transmitted using the services of the layer below. ಕೆಳಗಿನ ಲೇಯರ್ ಸರ್ವಿಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೈತಿ, ಕೆಳಗ ಹಾಕ್ತೈತಿ. ಇಫ್ S recent is equals to S last plus window size -1, ಈ ಕಂಡೀಷನ್ ಯಾವಾಗ ಬರ್ತೈತಿ ನಿಮಗ? ಇಫ್ ಅಟ್ ಆಲ್ ವಾಟ್ ಯು ರಿಸೀವ್ಡ್ ನೌ is the last one. ಇವಾಗ ನೀ ರಿಸೀವ್ ಮಾಡ್ಕೊಂಡಿದ್ದಿ, ಈಗ ನಂದು ರಿಸೆಂಟ್ ಏನಿತ್ತು 2 ಇತ್ತು, ಹೌದಿಲ್ಲ? 2 is equals to S last plus window size -1. window size ಎಷ್ಟದ? It is 4. 4 minus 1 ಏನು? 3 and last is here 0. 0 plus 3 ಎಷ್ಟಾಯ್ತು? 3 ಆಯ್ತು. S recent